ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದಲ್ಲಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿತ್ತು. ಅದ್ಯಾವುದು ಅಂತ ಹೇಳಿದ್ರೆ ಶಿಗ್ಗಾವಿ, ಸಂಡೂರು ಹಾಗೆ ಚನ್ನಪಟ್ಟಣ. ಈ 3 ಕ್ಷೇತ್ರಗಳಲ್ಲಿ ಅತ್ಯಂತ ಕುತೂಹಲದಿಂದ ನಡೆದಂತಹ ಒಂದು ಚುನಾವಣೆ ಪ್ರಚಾರ ಅಂತ ಅಂದ್ರೆ ಅದು ಚನ್ನಪಟ್ಟಣ. ಈ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ವಿರುದ್ಧ ಸ್ಪರ್ಧಿಸಿದಂತಹ ನಿಖಿಲ್ ಕುಮಾರಸ್ವಾಮಿ ಇದೀಗ ಸೋತು ಹೋಗಿದ್ದಾರೆ. ಉಪಚುನಾವಣೆಯಲ್ಲಿ ಜೆಡಿಎಸ್ನ ಸೋಲು ಹಾಗೆ ಬಿಜೆಪಿಯ ಸೋಲಿನಿಂದ ಅನೇಕರಿಗೆ ಅಸಮಾಧಾನ ಉಂಟಾಗಿದ್ದು, ಇದೀಗ ಜೆಡಿಎಸ್ ಪಕ್ಷದಲ್ಲಿ ಶಾಸಕ ಜಿಟಿ ದೇವೇಗೌಡ ಇವರ ಅಸಮಾಧಾನ ಇದೀಗ ಜಗಜ್ಜಾಹೀರಾಗಿದೆ. ಇದೊಂದು ರೀತಿಯಲ್ಲಿ ಇದೀಗ ಗೌಡರ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿದೆ. ಆದ್ರೆ ಇದು ರಾಜಕೀಯ ತಂತ್ರನ, ಇದರ ಹಿಂದೆ ಏನ್ ಮಸಲತ್ತಿದೆ ಅನ್ನೋದನ್ನ ನೋಡೋಣ. ಜೊತೆಗೆ ಸೋತ ನಿಖಿಲ್ಗೆ ಜಿಲ್ಲೆಯ ಪಕ್ಷದ ಸಂಘಟನೆಯ ಹೊಣೆಯನ್ನ ಕೊಡಲಾಗ್ತದಾ ನೋಡೋಣ. ಸ್ನೇಹಿತರೆ, ಜೆಡಿಎಸ್ ಪಕ್ಷದಲ್ಲಿ ಶಾಸಕ ಜಿಟಿ ದೇವೇಗೌಡ ಮತ್ತು ವರಿಷ್ಠ ಎಚ್ಡಿ ದೇವೇಗೌಡ ಕುಟುಂಬದ ನಡುವೆ ನಡೀತಾ ಇದ್ದಂತಹ ಶೀತಲ ಸಮರ ಉಪಚುನಾವಣೆ ಫಲಿತಾಂಶದ ಬಳಿಕ ಜಗಜ್ಜಾಹೀರಾಗಿದೆ. ಪಕ್ಷ ಮತ್ತು ನಾಯಕರಿಂದ ಅಂತರವನ್ನ ಕಾತ್ಕೊಂಡು ಬಂದಿದ್ದಂತಹ ಜಿಟಿ ದೇವೇಗೌಡರು ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಲಿಲ್ಲವಾದ್ರೂ ಕೂಡ ಉಪಸಮರ ಸೋಲಿನ ನಂತರ ಪಕ್ಷದ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿರೋದನ್ನ ಗಮನಿಸಿದ್ರೆ ಜೆಡಿಎಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಸ್ಪಷ್ಟವಾಗ್ತಾ ಇದೆ. ಕಳೆದೊಂದು ದಶಕದಿಂದಲೂ ತಮ್ಮ ಪುತ್ರ ಎಚ್ಡಿ ಹರೀಶ್ ಗೌಡ್ರನ್ನ ಶಾಸಕನನ್ನಾಗಿ ಮಾಡಬೇಕು ಎಂಬುದು ಜಿಟಿ ದೇವೇಗೌಡರ ಅಭಿಲಾಷೆಯಾಗಿತ್ತು. 2018ರ ವಿಧಾನಸಭಾ ಚುನಾವಣೆಯ ವೇಳೆ ಪುತ್ರನಿಗೆ ಟಿಕೆಟ್ ಕೊಡಿಸಲಿಕ್ಕೆ ಹರಸಾಹಸ ಮಾಡಿದ್ರೂ ಅದು ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಸ್ವಪಕ್ಷ ಜೆಡಿಎಸ್ನ ವರಿಷ್ಠರ ವಿರುದ್ಧವೇ ಅಸಮಾಧಾನಗೊಂಡಿದ್ರು. ಆ ನಂತರ ಸಿದ್ದರಾಮಯ್ಯ ವಿರುದ್ಧ ಗೆಲುವು ಸಾಧಿಸಿದ್ದು ಅವರ ರಾಜಕೀಯ ಇತಿಹಾಸದಲ್ಲೊಂದು ಮೈಲಿಗಲ್ಲು. ಅವತ್ತು 2018 ರಾಜ್ಯದಲ್ಲಿ ಅತಂತ್ರ ಫಲಿತಾಂಶ ಬಂದು ಕಾಂಗ್ರೆಸ್ ಜೊತೆಗೆ ಸೇರಿ ಜೆಡಿಎಸ್ ಸರ್ಕಾರ ರಚನೆ ಮಾಡಿದ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ನಿರೀಕ್ಷೆ ಮಾಡಿದ್ದ ಸಹಕಾರ ಖಾತೆಯನ್ನ ನೀಡದೆ ಅವರಿಗೆ ಉನ್ನತ ಶಿಕ್ಷಣ ಖಾತೆ ನೀಡಿದ್ರು. ಆ ಬಗ್ಗೆ ಸಿಎಂ ಆಗಿದ್ದ ಕುಮಾರಸ್ವಾಮಿ ವಿರುದ್ಧ ಅಸಮಾಧಾನ ಹೊಂದಿದ್ರು. ಚಾಲೆಂಜ್ ಆಗಿ ತೆಗೆದುಕೊಂಡು ಖಾತೆಯನ್ನ ನಿಭಾಯಿಸಿದ್ರು. ಇದಾದ ಬಳಿಕ ಆಪರೇಷನ್ ಕಮಲ ನಡೆದು ಸಮ್ಮಿಶ್ರ ಸರ್ಕಾರ ಬಿದ್ದ ನಂತರ ಜಿಟಿ ದೇವೇಗೌಡರು ತಟಸ್ಥರಾಗಿದ್ರು. ಏನು ಜೆಡಿಎಸ್ ನಲ್ಲಿದ್ರು ಕೂಡ ತಟಸ್ಥರಾಗಿದ್ದ ಜಿಟಿಡಿ. ಹೌದು, ಜೆಡಿಎಸ್ನಿಂದ ಶಾಸಕರಾಗಿದ್ರು ಕೂಡ ಆ ಪಕ್ಷದಿಂದ ದೂರವಿದ್ದು ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ರು. ಜೆಡಿಎಸ್ ನಾಯಕರು ಆಡಳಿತಾರೂಢ ಬಿಜೆಪಿ ವಿರುದ್ಧ ಉರಿದು ಬೀಳ್ತಾ ಇದ್ರು ಕೂಡ ಅವರು ಮಾತ್ರ ತಲೆ ಕೆಡಿಸಿಕೊಳ್ಳದೆ ಮೌನವಾಗಿದ್ಕೊಂಡೇ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನ್ ಬೇಕೋ ಅದನ್ನ ಮಾಡಿಸಿಕೊಂಡು ಬಂದಿದ್ರು. ಕೆಲವೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದ ವೇದಿಕೆಯಲ್ಲಿ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ದು ಕೂಡ ಇದೆ. ಅವತ್ತಿನ ದಿನಗಳಲ್ಲಿ ಬಿಜೆಪಿಗೆ ಸೇರ್ತಾರೆ ಎಂಬ ವದಂತಿಗಳು ಹರಡಿದ್ವು. ಆ ದಿನಗಳಲ್ಲಿ ಅವರ ಉದ್ದೇಶ ಒಂದೇ ಆಗಿತ್ತು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರನಿಗೆ ಯಾರು ಟಿಕೆಟ್ ನೀಡಲು ಒಪ್ತಾರೋ ಅವರ ಕಡೆಗೆ ಒಲವು ತೋರೋದಾಗಿತ್ತು. ಹೀಗಾಗಿ ಕೊನೆಯ ಅವಧಿಯ ವೇಳೆಗೆ ಅವರ ಒಪ್ಪಂದಕ್ಕೆ ಮಣಿಯುವ ಹಂತಕ್ಕೆ ಕಾಂಗ್ರೆಸ್ ಕೂಡ ಬಂದಿತ್ತು. ಸಿದ್ದರಾಮಯ್ಯ ಅವರೊಂದಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಮತ್ತು ಕಾಂಗ್ರೆಸ್ ನಾಯಕರೊಂದಿಗೆ ಮಾತುಕತೆ ನಡೆಸಿದ ವಿಚಾರಗಳು ಅವತ್ತಿನ ದಿನಗಳಲ್ಲಿ ಮುನ್ನೆಲೆಗೆ ಬಂದಿದ್ವು. ಅಂದು ಅಖಾಡಕ್ಕಿಳಿದಿದ್ದಂತಹ ಎಚ್ಡಿ ದೇವೇಗೌಡರು ಆ ಸಮಯದಲ್ಲಿ ಪಕ್ಷ ಗೆದ್ದೇ ಗೆಲ್ಲಬೇಕು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಎಂಬ ಹಠಕ್ಕೆ ಜೆಡಿಎಸ್ನವರು ಬಿದ್ದಿದ್ರು. ಎಚ್ಡಿ ಕುಮಾರಸ್ವಾಮಿ ಅವರು ಅದಾಗ್ಲೇ ಪ್ರವಾಸವನ್ನ ಕೈಗೊಂಡಾಗಿತ್ತು. ಜಿಟಿ ದೇವೇಗೌಡರು ಪಕ್ಷ ಬಿಟ್ಟು ಹೋದ್ರೆ ಅದರಿಂದ ಪಕ್ಷಕ್ಕೆ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಾಗಿತ್ತು. ಇದು ಎಚ್ಡಿಎಸ್ ವರಿಷ್ಠರಾದ ಎಚ್ಡಿ ದೇವೇಗೌಡರ ಆತಂಕಕ್ಕೆ ಕಾರಣವಾಗಿತ್ತು. ಹೀಗಾಗಿಯೇ ಅವರು ಇನ್ನೂ ಅಸಮಾಧಾನ ಮುಂದುವರೆಸಿದ್ರೆ ಪಕ್ಷಕ್ಕೆ ತೊಂದರೆಯಾಗ್ತದೆ ಅನ್ನೋದನ್ನ ಅರಿತು ಅಖಾಡಕ್ಕೆ ಇಳಿದು ಬಿಟ್ಟಿದ್ರು. ಏನು ಖುದ್ದು ಜಿಟಿ ದೇವೇಗೌಡರ ಮನೆಗೆ ತೆರಳಿದಂತಹ ಅವರು ಮನವೊಲಿಸಿ ಅವರ ಬೇಡಿಕೆಯಂತೆ ಮಗ ಜಿಡಿ ಹರೀಶ್ ಗೌಡ್ರಿಗೆ ಹುಣಸೂರು ಕ್ಷೇತ್ರದಿಂದ ಹಾಗೆಯೇ ಜಿಟಿ ದೇವೇಗೌಡರಿಗೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಟಿಕೆಟ್ ನೀಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರು. ಹೀಗಾಗಿ ಕೊನೆಯ ಕ್ಷಣದಲ್ಲಿ ಜಿಟಿ ದೇವೇಗೌಡರು ಅನ್ಯ ಪಕ್ಷಗಳ ಪಾಲಾಗೋದನ್ನ ತಪ್ಪಿಸಿದ್ರು. ಅಷ್ಟಕ್ಕೂ ಜಿಟಿ ದೇವೇಗೌಡರು ಈ ಹಿಂದೆ ಜೆಡಿಎಸ್ ತೊರೆದು ಬಿಜೆಪಿಗೆ ಹೋಗಿದ್ದವರೇ ಆದ್ರೆ ಅಲ್ಲಿ ಸರಿ ಹೋಗದೆ ಮತ್ತೆ ಜೆಡಿಎಸ್ಗೆ ಬಂದು ಗೆಲುವನ್ನ ಸಾಧಿಸಿದ್ರು. ಇನ್ನು ಜಿಟಿ ದೇವೇಗೌಡರ ತಟಸ್ಥ ನೀತಿ ತಂತ್ರನ ಹೀಗೊಂದು ಅನುಮಾನ ಮೂಡ್ತಾ ಇದೆ. ಶಾಸಕರಾಗಿದ್ದ ಕಳೆದ ಅವಧಿಯಲ್ಲಿಯೂ ಜೆಡಿಎಸ್ನಲ್ಲಿದ್ರೂ ಅಂತರವನ್ನ ಕಾದುಕೊಂಡಿದ್ದಂತಹ ಅವರು ಆಡಳಿತದಲ್ಲಿ ಬಿಜೆಪಿ ಪರವಾಗಿಯೇ ಇದ್ದಂತೆ ಗೋಚರಿಸಿದ್ರು. ಆ ಮೂಲಕ ತಾವೇನು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕೋ ಅದಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಂಡಿದ್ರು. ಈ ಬಾರಿ ಅಂದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ
ತಾವು ಮಾತ್ರವಲ್ಲದೆ ತಮ್ಮ ಪುತ್ರನನ್ನ ಜೆಡಿಎಸ್ ಪಕ್ಷದಿಂದ ಗೆಲ್ಲಿಸಿಕೊಂಡ ಅವರು ಆರಂಭದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾದ್ರೂ ಕೂಡ ತದನಂತರ ದೂರ ಸರಿದಿದ್ರು. ಮೈಸೂರು ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಕಾಣಿಸಿಕೊಂಡ ಜಿಟಿ ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿ ದಳಪತಿಗಳಿಗೆ ಶಾಕ್ ನೀಡಿದ್ರು. ಇದು ಎಚ್ಡಿ ದೇವೇಗೌಡರ ಕುಟುಂಬದೊಂದಿಗೆ ಮತ್ತೆ ಸಂಬಂಧ ಹಳಸಿದೆ ಎಂಬುದರ ಸಂದೇಶವಾಗಿತ್ತು. ಆ ನಂತರ ಜೆಡಿಎಸ್ ಕೋರ್ ಕಮಿಟಿಯ ಅಧ್ಯಕ್ಷರಾಗಿದ್ದ ಅವರು ಉಪಚುನಾವಣೆಯಲ್ಲಿ ಪ್ರಚಾರ ಕಾರ್ಯಕ್ಕೆ ಹೋಗಲೇ ಇಲ್ಲ. ಫಲಿತಾಂಶ ಬಂದ ಬಳಿಕ ತನ್ನನ್ನ ಪ್ರಚಾರಕ್ಕೆ ಕರೆಯಲಿಲ್ಲ, ಹೀಗಾಗಿ ಹೋಗಲಿಲ್ಲ ಎಂಬ ಹೇಳಿಕೆಯನ್ನ ನೀಡಿದ್ರು. ಈಗಿನ ಬೆಳವಣಿಗೆಯನ್ನ ಗಮನಿಸಿದ್ರೆ ಜಿಟಿ ದೇವೇಗೌಡರು ಜೆಡಿಎಸ್ನಿಂದ ದೂರವಿತ್ಕೊಂಡೇ ತಮ್ಮ ಅಧಿಕಾರವನ್ನ ಮುಗಿಸುವ ಲಕ್ಷಣಗಳು ಕಂಡು ಬಂದಿದೆ. ಕಳೆದ ಬಾರಿ ಏನ್ ಮಾಡಿದ್ರೋ ಅದರ ಮುಂದುವರಿದ ಭಾಗವಾಗಿ ಈ ಬಾರಿಯ ಅವರ ನಡೆ ಕಾಣಿಸ್ತಾ ಇದೆ. ಇದು ಅವರ ರಾಜಕೀಯ ತಂತ್ರನ ಅದ್ಗೊತ್ತಿಲ್ಲ. ಆದ್ರೆ ಅವರ ಈ ನಡವಳಿಕೆ ಸ್ವಪಕ್ಷ, ಅದರಲ್ಲೂ ಕೂಡ ಎಚ್ಡಿ ದೇವೇಗೌಡರ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರೋದಂತೂ ನಿಜ. ಈ ಬೆಳವಣಿಗೆಗಳು ಎಲ್ಲಿ ಹೋಗಿ ನಿಲ್ತವೆ ಎಂಬುದನ್ನ ಕಾಲವೇ ಹೇಳಬೇಕಾಗಿದೆ. ಇನ್ನು ಸ್ನೇಹಿತರೆ, ಜೆಡಿಎಸ್ಗೆ ಇದೊಂದು ತಲೆನೋವಾದ್ರೆ ಇನ್ನು ಮುಂದಿರುವಂತಹ ಮತ್ತೊಂದು ತಲೆನೋವು ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಸೋತ ನಂತರ ಜೆಡಿಎಸ್ನ ಮುಂದಿನ ಹೆಜ್ಜೆ ಏನು ಅಂತ. ಯಾಕಂತ ಹೇಳಿದ್ರೆ ಕಳೆದ 2 ದಶಕಗಳಿಂದ ಜಿಲ್ಲೆಗಳಲ್ಲಿ ಪ್ರಾಬಲ್ಯ ಉಳಿಸಿಕೊಂಡು ಬಂದಂತಹ ಎಚ್ಡಿ ಕುಮಾರಸ್ವಾಮಿ ಇಡೀ ಜಿಲ್ಲೆಯಲ್ಲಿ ತಮ್ಮ ಅಸ್ತಿತ್ವವನ್ನ ಕಳೆದುಕೊಂಡಿದ್ದಾರೆ. ಚನ್ನಪಟ್ಟಣ, ರಾಮನಗರ ಎರಡೂ ಕ್ಷೇತ್ರಗಳಲ್ಲಿ ಸೋತ್ ಹೋಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಜಿಲ್ಲೆಯಲ್ಲಿ ಪಕ್ಷ ಮುನ್ನಡೆಸುವಂತಹ ನೇತೃತ್ವವನ್ನ ವಹಿಸ್ತಾರಾ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ಸತತವಾಗಿ 3 ಸೋಲಿನಿಂದ ಕಂಗೆಟ್ಟಿರುವಂತಹ ನಿಖಿಲ್ ಕುಮಾರಸ್ವಾಮಿ ಒಂದ್ ಕಡೆ ಆದ್ರೆ, ಪಕ್ಷದ ಭದ್ರಕೋಟೆ ಎನಿಸಿದಂತಹ ರಾಮನಗರ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ದೊಡ್ಡ ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಗಲೇರುತ್ತೆ ಅನ್ನುವಂತಹ ಒಂದು ಮಾತು ಕೂಡ ಇದೀಗ ಕೇಳಿ ಬರ್ತಾ ಇದೆ. ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಆಡಳಿತದ ನಡುವೆ ಪಕ್ಷದ ಕಾರ್ಯಕರ್ತರನ್ನು ಸಂಘಟಿಸಲಿಕ್ಕೆ ಕಣಕ್ಕಿಳಿಯಬೇಕಾಗಿದ್ದು, ಸೋಲಿನ ಒಂದು ನೋವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಅವರಿಗೆ ಅವಕಾಶವಿಲ್ಲದೆ ಪಕ್ಷ ಸಂಘಟನೆಗೆ ಮುಂದಾಗಬೇಕಾಗಿದೆ. ಈಗಿನ ಒಂದು ಸಮಯದಲ್ಲಿ ಅಥವಾ ಈಗಿನ ಒಂದು ಸನ್ನಿವೇಶದಲ್ಲಿ ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಡೆಲ್ಲಿಯ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ರೆ, ದೇವೇಗೌಡರಿಗೆ ವಯಸ್ಸಾಗಿರುವ ಕಾರಣ ಮೊದಲಿನಂತೆ ಪಕ್ಷ ಸಂಘಟನೆ ಮಾಡೋದು ಸುಲಭದ ಮಾತಲ್ಲ. ಇನ್ನು ಎಚ್ಡಿ ರೇವಣ್ಣ ಅವರದೇ ಕುಟುಂಬದ ಸಮಸ್ಯೆಯಿಂದಾಗಿ ರಾಜಕಾರಣದಲ್ಲಿ ಸಕ್ರಿಯವಾಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದೀಗ ಜೆಡಿಎಸ್ ಸಂಘಟನೆಗೆ ತೊಡಗಿಸಿಕೊಳ್ಬೇಕಾದ ಜವಾಬ್ದಾರಿ ನಿಖಿಲ್ ಮೇಲಿದ್ದು, ಈ ಜವಾಬ್ದಾರಿಯನ್ನ ಅವರು ಹೇಗೆ ನಿಭಾಯಿಸ್ತಾರೆ ಎಂಬುದು ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇದೆ. ಇನ್ನು ಜಿಲ್ಲೆಯಲ್ಲಿ 20 ವರ್ಷಗಳ ಬಳಿಕ ಅಸ್ತಿತ್ವ ಕಳೆದುಕೊಂಡಿರುವಂತಹ ಜೆಡಿಎಸ್ ಪಾಳೆಯವನ್ನ ಸಂಘಟಿಸುವಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿನ್ ಆಗ್ತಾರೆ ಅಥವಾ ವಿನ್ ಆಗ್ತಾರಾ ಎಂಬುದರ ಮೇಲೆ ಜಿಲ್ಲೆಯ ಮುಂದಿನ ರಾಜಕೀಯ ಚಿತ್ರಣ ನಿರ್ಧಾರವಾಗುತ್ತೆ. ಅಂದ್ರೆ ಅಲ್ಲಿ ಜೆಡಿಎಸ್ಗೆ ಮುಂದೆ ಅವಕಾಶಗಳಿದ್ಯಾ ಅಥವಾ ಅಲ್ಲಿಗೆ ಮುಗಿತ ಜೆಡಿಎಸ್ ಅಲ್ಲಿಂದ ಧೂಳಿಪಟವಾಯ್ತಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ಸ್ನೇಹಿತರೆ, 1999ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರ, ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಸೋತಿದ್ದನ್ನ ಹೊರತುಪಡಿಸಿದ್ರೆ ಎಚ್ಡಿ ಕುಮಾರಸ್ವಾಮಿ ಜಿಲ್ಲೆಯಲ್ಲಿ ಸೋಲನ್ನೇ ಕಂಡಿಲ್ಲ. 2004ರಲ್ಲಿ ರಾಮನಗರದಿಂದ ಆಯ್ಕೆಯಾದ ಕುಮಾರಸ್ವಾಮಿ ಮತ್ತೆ 2008, 2013, 2018ರಲ್ಲಿ ಆಯ್ಕೆಯಾದ್ರು. ಈ ಮಧ್ಯೆ 2009ರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರಾಗಿ ಆಯ್ಕೆಯಾದಾಗ ತಮ್ಮ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದಂತಹ ಕೆ ರಾಜು ಅವರನ್ನ ಗೆಲ್ಲಿಸಿಕೊಳ್ಳುವಲ್ಲಿ ವಿನ್ ಆದ್ರು. 2019 ಮತ್ತು 2023ರಲ್ಲಿ ಚನ್ನಪಟ್ಟಣದಲ್ಲಿ ನಿಂತು ಗೆಲುವನ್ನ ಸಾಧಿಸಿದ್ರು. ಇನ್ನು ಸೋಲು ಗೆಲುವು ದೇವೇಗೌಡರ ಕುಟುಂಬಕ್ಕೆ ಹೊಸದೇನಲ್ಲ. ರಾಮನಗರ ಜಿಲ್ಲೆಯಲ್ಲಿ ಸೋಲು ಗೆಲುವು ಹೊಸದಲ್ಲ. 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ದೇವೇಗೌಡರು ಡಿಕೆ ಶಿವಕುಮಾರ್ ವಿರುದ್ಧ ಗೆಲುವನ್ನು ಸಾಧಿಸಿದ್ರು. ಹೊಳೆ ನರಸೀಪುರ, ಸಾತನೂರು ಎರಡೂ ಕಡೆ ಗೆಲುವು ಸಾಧಿಸಿದ ಕಾರಣ ಸಾತನೂರು ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಹೊಳೆ ನರಸೀಪುರ ಉಳಿಸಿಕೊಂಡ್ರು. ಮತ್ತೆ 1989ರಲ್ಲಿ ಕನಕಪುರದಿಂದ ಸ್ಪರ್ಧೆ ಮಾಡಿದ ದೇವೇಗೌಡರು 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗಿ ಬಂತು. ಈ ರೀತಿಯಾಗಿ ಸೋಲು ಗೆಲುವು ಅನ್ನುವಂಥದ್ದು ಇವರಿಗೇನು ಹೊಸತಲ ಆಗಾಗ ನಡೀತಾನೆ ಇರುವಂತದ್ದು. ಆದ್ರೆ ಈಗ ಸೋತ್ ಹೋಗಿರುವಂತಹ ನಿಖಿಲ್ಗೆ ತನ್ನ ಸೋಲನ ಒಂದು ಅನುಭವಿಸ್ಲಿಕ್ಕೆ ಅಥವಾ ತಾನು ಸೋತ್ ಹೋದೆ ಅಂತ ಕೊರಗಲಿಕ್ಕೂ ಕೂಡ ಟೈಮ್ ಕೊಡದೆ ಪಕ್ಷ ಸಂಘಟನೆಯಲ್ಲಿ ಇಳಿಲೇಬೇಕಾದಂತಹ ಪರಿಸ್ಥಿತಿ ಇದೀಗ ಅವರ ಎದುರಿದೆ. ಯಾಕಂತ ಹೇಳಿದ್ರೆ ಆಗ್ಲೇ ಹೇಳಿದಂತೆ ಕೆಲವು ಜೆಡಿಎಸ್ ನಲ್ಲಿ ಪ್ರಮುಖರು ಅಂತ ಅನಿಸಿಕೊಂಡವರು ಅವರವರದೇ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿರುವ ಕಾರಣ ಈಗ ಫ್ರೀ ಇರುವವರು ನಿಖಿಲ್ ಕುಮಾರಸ್ವಾಮಿ ಮಾತ್ರ. ಹಾಗಾಗಿ ಅವರು ಈಗ ಅಖಾಡಕ್ಕೆ ಇಳಿದು ಪಕ್ಷ ಸಂಘಟನೆ ಮಾಡಲೇಬೇಕಾದಂತಹ ಪರಿಸ್ಥಿತಿ ಅವರ ಎದುರು ಇದೆ. ಒಟ್ಟಿನಲ್ಲಿ ಜೆಡಿಎಸ್ಗೆ ಮಾತ್ರ ಸಮಸ್ಯೆಗಳ ಮೇಲೆ ಸಮಸ್ಯೆ ಅಂತಾನೆ ಹೇಳಬಹುದು. ಒಂದ್ ವೇಳೆ ಗೆದ್ದು ಬಿಟ್ಟಿದ್ರೆ ಏನೋ ಆದ್ರೆ ಸೋತ್ ಹೋಗಿದ್ದಾರೆ. ಹಾಗಾಗಿ ಈ ಸೋಲನ್ನ ಮೆಟ್ಟಿ ಇನ್ನೇನಾದ್ರೂ ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಇದೀಗ ಜೆಡಿಎಸ್ ನಲ್ಲಿ ಇದೆ.